ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವೇಗೌಡರ ಧರ್ಮ ಪತ್ನಿ ಅಗಲಿದ್ದು ಅಂತಿಮವಾಗಿ ಪೂಜಾ ವಿಧಿವಿಧಾನಗಳನ್ನು ಮನೆಯಲ್ಲಿ ನೆರವೇರಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಹನದಲ್ಲಿ ಇರಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಈ ಅಂತಿಮ ಯಾತ್ರೆಯಲ್ಲಿ ಅವಕಾಶ ಸಿಗಲಿದೆ. ಹಾಸನ ಜಿಲ್ಲೆಯ ಹರದನಹಳ್ಳಿ ಸಮೀಪ ಇರುವಂಥ ಮಾವಿನ ಕೆರೆಯಲ್ಲಿ ನಾಳೆ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಸದ್ಯ ಇವತ್ತು ಅಂತಿಮ ಯಾತ್ರೆ ನೆರವೇರುತ್ತೆ. ಬೆಂಗಳೂರಿನಿಂದ ಮಾವಿನ ಕೆರೆವರೆಗೂ ಕೂಡ ಸಾಗುವಂಥ ಅಂತಿಮ ಯಾತ್ರೆ ಇದು. ನಾಳೆ ಬೆಳಗ್ಗೆ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗುತ್ತೆ. ಅಂತಿಮ ಪೂಜಾ ವಿಧಿವಿಧಾನಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರಕ್ಕೆ ಅರಿಶಿಣ ಕುಂಕುಮವಿಟ್ಟು ಹೂ ಮುಡಿಸಿ ಮುತ್ತೈದೆ ಸಾವನ್ನು ಕಂಡಿರುವ ಚೆನ್ನಮ್ಮ ಅವರಿಗೆ ಈ ರೀತಿಯಾಗಿ ಪೂಜಿಸಲಾಗ್ತಾ ಇದೆ. ಮತ್ತೊಂದು ಕಡೆ ರಾಷ್ಟ್ರ ಧ್ವಜವನ್ನು ಹೊದಿಸಿ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಚೆನ್ನಮ್ಮ ಅವರಿಗೆ ಒಂದು ಕಡೆ ಕುಟುಂಬಸ್ಥರ ಪೂಜೆ, ಮತ್ತೊಂದು ಕಡೆ ಸರ್ಕಾರದ ಅಭಿನಂದನೆ ಗೌರವಗಳನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಪದ್ಮನಾಭ ನಗರದ ನಿವಾಸದಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಇನ್ನು ಅಂತಿಮ ಯಾತ್ರೆಗೂ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಅಂತಿಮ ಯಾತ್ರೆ ಶುರುವಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಭಾರೀ ದೈವ ಭಕ್ತರಾಗಿದ್ದರು ಚೆನ್ನಮ್ಮ. ತಮ್ಮ ಕುಟುಂಬಕ್ಕಾಗಿ ಪೂಜೆ ಪುನಸ್ಕಾರ ಮಾಡ್ತಾನೆ ಇದ್ದರು, ದೇವಸ್ಥಾನಗಳಿಗೆ ಹೋಗ್ತಾನೆ ಇದ್ದರು. ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲೆಲ್ಲ ಯಾವಾಗಲೂ ಕೂಡ ಅವರು ಮುತ್ತೈದೆಯಾಗಿಯೇ ಸಾವನ್ನಪ್ಪಬೇಕು ಅಂತ ಅಂದ್ಕೊಳ್ತಾ ಇದ್ರಂತೆ. ಅವರು ಬಯಸಿದಂತೆಯೇ ಆಗಿದೆ. ಈಗ ಅವರಿಗೆ ಸಿಗಬೇಕಾದ ಎಲ್ಲ ಗೌರವಗಳನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ರಾಷ್ಟ್ರಧ್ವಜ ಹೊದಿಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿಯ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಲಾಗ್ತಿದೆ.